ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಈಶ್ವರಿ ಮಾಡಿರೋ ಕುತಂತ್ರನ ಪಾಪ ಭದ್ರನ ಬಲಿ ಆಗೋ ಅದರಲ್ಲಿ ಇದರಲ್ಲಿರ್ತಾನೆ. ಹಾಗೆ ವಿರೋಧ ಪಕ್ಷದವ್ರು ಏನಾದರೂ ಈ ಥರ ಮಾಡಿದ್ರ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಮತ್ತು ಗೋವಿಂದರಾಜು ಅವರು ಹೋಗಿರುವಂಥ ಕಾರಲ್ಲಿ ಒಂದಷ್ಟು ದುಡ್ಡು ಹಣನ ಇಟ್ಬಿಟ್ಟು ಅವರು ಹಣನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ, ಕಳ್ತನದಿಂದ ಕೋಟಾ ನೋಟ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಗವರ್ನಮೆಂಟ್ ಅಧಿಕಾರಿಗಳಿಗೆ ಈ ಕಡೆ ಒಂದು ಕಂಪ್ಲೇಂಟ್ನ ಮಾಡಿರ್ತಾರೆ. ಇನ್ನು ಇದನ್ನು ಮಾಡಿಸಿದ್ದಕ್ಕೆ ಕಾರಣ ನನ್ನ ಮಗ ಸುಭಾಷನ್ ಆಚೆ ಹಾಕಿರೋದಕ್ಕಾಗಿ, ಯಾವುದೇ ಕಾರಣದಿಂದ ಗೆಲ್ಲಬಾರ್ದು, ಅವನು ಜೈಲು ಪಾಲಾಗಬೇಕು ಅಂತ ಹೇಳಿಬಿಟ್ಟು ಈಶ್ವರಿ ಈ ಪ್ಲ್ಯಾನ್ನ ಮಾಡಿಸ್ತಾ ಇರ್ತಾರೆ. ಪ್ರತಿ ನಿಮಿಷವೂ ಕೂಡ ಈ ಕಡೆ ಎಲ್ಲಿದ್ದೀರಾ, ಏನಾಯಿತು ಅಂತ ಹೇಳಿಬಿಟ್ಟು ಈಶ್ವರಿ ಪ್ಲ್ಯಾನ್ನ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ತಿಳ್ಕೊತಾ ಇರ್ತಾಳೆ. ಈ ಕಡೆ ಸುಭಾಷನ್ನು ಕೂಡ ಮನೆಗೆ ಬರೋಕ್ಕೆ ಹೇಳಿರ್ತಾಳೆ. ವೋಟ್ ಹಾಕೋಕ್ಕೆಲ್ಲನೂ ಕೂಡ ವೋಟ್ ಇದ್ರೂ ಸಹ ನಮ್ಮ ಭಾವ ಗೆಲ್ಲೇಬೇಕು ಅಲ್ವ ರೀ ಅಂತ ಹೇಳಿಬಿಟ್ಟು ಗಂಡನ ಹತ್ರ ನೈಸ್ ಮಾಡ್ತಾಯಿದ್ರು. ಈ ಕಡೆ ಸುಭಾಷನ್ ಮತ್ತು ಈ ಚಂಪಾ ಇಬ್ಬರೂ ಕೂಡ ಸಹ ಬರೀ ಹೇಳಿರ್ತಾರೆ. ಮತ್ತು ನಂತರ ಎಲ್ಲ ಕಾರ್ ಬರ್ತಾ ಇದೀವಲ್ಲ ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಹೇಳ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಂತ ಹೇಳಿದ ತಕ್ಷಣವೇ ಆ ವ್ಯಕ್ತಿಗಳು ಮಾಡಿದಾಗ ನಾವು ವಿದ್ಯಾ ಅದನ್ನು ಕೇಳಿಸ್ಕೊಂಡಿರ್ತಾರೆ. ನೀವು ಹೇಳ್ದಂಗೆ ಎಲ್ಲ ಮಾಡಿದ್ದೀರಾ ತಾನೆ ಅಂತ ಹೇಳಿದಾಗ, ನೀವೇ ಅನ್ಕೋಬೇಡಿ, ಆಲ್ರೆಡಿ ಅವರ ಕಾರಲ್ಲಿ 50 ಲಕ್ಷ ಕೋಟಿ ನೋಟ್ನ ಇಟ್ಟಿರೋದು ನಿಜಾನೇ, ಅವರ ಪೊಲೀಸ್ ಅವರು ಹಿಡಿಯೋದು ಅಷ್ಟೇ ಅಂದಾಗ ಅಷ್ಟೇ ಬೇಕಾಗಿತ್ತು ನನಗೆ ಅಂತ ಹೇಳಿಬಿಟ್ಟು, ಯಾವತ್ತೂ ಅವನು ಗೆಲ್ಲಬಾರ್ದು ಅಂದಾಗ, ಕೈ ಜೋಡಿಸ್ಕೊಂಡಿದ್ದೀರಾ ನೀವು, ಯಾವತ್ತೂ ಗೆಲ್ಲಲ್ಲ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೇಳ್ತಿರ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ವಿದ್ಯಂಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಟೈಮ್ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಶಿವರಾಮೇಗೌಡರು, ಗೋವಿಂದು, ಈಶ್ವರಿ ಎಲ್ಲರೂ ಸಹ ಅದೇ ಕಾರಲ್ಲಿ ಹೊರಟ್ಬಿಡ್ತಾರೆ. ವಿದ್ಯೆ ಇದ್ದವಳು ಯಾರ ಹತ್ರನೂ ಕೂಡ ಇದನ್ನು ಹೇಳೋಕ್ಕೆ ಆಗಲ್ಲ, ಮಾವಯ್ಯ ಅಂತ ಹೇಳೋಕ್ಕೆ ಹೋದರೆ ಈ ಕಡೆ ಶಿವರಾಮೇಗೌಡರು ಕೇಳಲ್ಲ. ಸೊ ಹಾಗಾಗಿ ಏನಂತ ಹೇಳಬೇಕು, ನಮ್ಮ ಗೌಡರು ಮನೆಯಲ್ಲಿ ಇರ್ತಾರಲ್ಲ, ಎಲ್ಲೋ ಹೋಗಿದ್ದವರು ಬರ್ತಾರೆ. ಕ್ವಾಟನ್ನ ಮತ್ತು ಇಬ್ಬರು ಕೂಡ ವಿದ್ಯೆ ಹೇಳಿರ್ತಾಳೆ. ಏನಾಯಿತು ಅಂದಾಗ, ಮಾವಯ್ಯನ ಕಾರಲ್ಲಿ ಕೊಟ್ಟ ನೋಟ್ಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ. ಯಾರು ಹೇಳಿದ್ದು, ಸುಮ್ಮನೆ ಏನೇನು ಹೇಳಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಭದ್ರೇಗೌಡರು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ ಗೌಡ್ರೆ, ಇದು ಮಾವನ್ನ ಎಲೆಕ್ಷನ್ ಇಂದ ಆಚೆ ಇಡಬೇಕು ಅಂತ ಹೇಳಿಬಿಟ್ಟು ಈ ವಿರೋಧ ಪಕ್ಷದವರು ಈ ಪಿತೂರಿನ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ. ಈ ಕಡೆ ಕ್ವಾಟ್ಲೆ ಮತ್ತು ಭದ್ರೇಗೌಡರು ಆ ಕಾರಿಂದನೇ ಹೋಗಿ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಆ ಕಡೆ ವಿರೋಧ ಪಕ್ಷದವರು, ಗೌರ್ನಮೆಂಟ್ ಅಧಿಕಾರಿಗಳು ಹಾಗೆ ಪೊಲೀಸರು ಅಲ್ಲಿಗೆ ಬಂದುಬಿಟ್ಟಿರ್ತಾರೆ. ಶಿವರಾಮೇಗೌಡರು 50 ಲಕ್ಷ ಎಲ್ಲ ದುಡ್ಡನ್ನು ಎತ್ಕೊಂಡು ಬ್ಯಾಗ್ ಸಮೇತ ಎಲೆಕ್ಷನಲ್ಲಿ ಹಂಚಿ ಮತಗಳನ್ನ ಪಡಿಲಿಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹೌದು ಹಾಗಿದ್ದರೆ ಈ ಕಾರ್ನ ಈಗಲೇ ನಾವು ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಅಧಿಕಾರಿಗಳು ಸಹ ಶಿವರಾಮೇಗೌಡರು ಕಾರ್ನ ಚೆಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಅಲ್ಲಿ ಬಂದು ಇಳಿದಿದ್ದ ತಕ್ಷಣವೇ ಶಿವರಾಮೇಗೌಡರು ಕಾರ್ನ ನಿಲ್ಲಿಸಿರ್ತಾರೆ. ಏನೇನಾಗಬೇಕು ಆಗಲಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಸರ್ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಕಾರಲ್ಲಿ ಲಕ್ಷ ಕೋಟಾ ನೋಟ್ಗಳು ಸಾಗಿಸ್ತಿದ್ದಾರೆ ಅಂತ ಹೇಳಿದ್ರು, ಮಾತಾಡ್ತಿದ್ದೀವಿ, ಸಾಗಿಸ್ತಿದ್ದಾರೆ ಅಂದಾಗ, ಸರ್ ನಮಗೆ ಇನ್ಫಾರ್ಮೇಷನ್ ಪ್ರಕಾರ ನಾವು ಕಾರ್ನ ಚೆಕ್ ಮಾಡ್ತೀವಿ, ಕಾರಲ್ಲಿ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಹೌದಾ ಸರ್, ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಕಾರಲ್ಲಿ ಚೆಕ್ ಮಾಡಿದ ತಕ್ಷಣ ಯಾವುದೇ ರೀತಿಯ ಕೋಟಾ ನೋಟು ಯಾವುದೇ ಸಹ ಸಿಗಲ್ಲ. ಏನು ರೀ ಇಷ್ಟೊಂದೆಲ್ಲ ಅನುಮಾನ ಪಡ್ತಿದ್ದೀರಲ್ಲ ನೀವು, ಏನು ಸಮಾಚಾರ, ವಿರುದ್ಧ ಪಕ್ಷದವರು ಕಳಿಸಿದ್ದಾರೆ ಅಂದಾಗ, ಏನಿಲ್ಲ ಸರ್, ನಮಗೆ ಎಲ್ಲ ಕಡೆಯೂ ಸಹ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಹೈಕಮಾಂಡಿಂದ ನನಗೆ ಆರ್ಡರ್ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಂದ ಹೊರಟೋಗ್ತಾರೆ. ನಂತರ ಆ ದುಡ್ಡನ್ನ ನಮ್ಮ ಭದ್ರೇಗೌಡರು ಮತ್ತು ಕ್ವಾಲಿಟಿ ಇಬ್ಬರು ಕೂಡ ಓಡೋಗಿ ಇನ್ನೇನು ಕಾರ್ ನಿಲ್ಲಿಸಬೇಕು, ಪೊಲೀಸವರು ಮುಂದೆ ಅಷ್ಟರಲ್ಲಿ ನಮ್ಮ ಭದ್ರಾ ಕಾರ್ ಹಿಂದ್ಗಡೆಯಿಂದ ಡಿಕ್ಕಿ ತೆಗೆದು ಅದರಲ್ಲಿ ಇದ್ದಂಥ ಬ್ಯಾಗ್ ಮತ್ತು ಕೋಟಾ ನೋಟ್ಗಳನ್ನ ಬ್ಯಾಗ್ನ ಎತ್ಕೊಂಡು ಹೋಗಿ ಒಂದು ಸೈಡಲ್ಲಿ ನಿಂತಿರ್ತಾರೆ. ಸೊ ಅಲ್ಲಿಗೆ ಬಂದಂಥ ಪಾಪ ಭದ್ರಂಗೆ ಹಾವು ಕಚ್ಚಿಬಿಟ್ಟಿರುತ್ತೆ. ಸಡನ್ನಾಗಿ ಅವರು ಕೂಕ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಶಿವರಾಮೇಗೌಡರು ಕೂಡ ಅಧಿಕಾರಿಗಳ ಜೊತೆ ಮಾತಾಡ್ತಿರ್ತಾರೆ. ಈ ದುಡ್ಡನ್ನ ಬ್ಯಾಗ್ನ ಭದ್ರೇಗೌಡರು ಇಟ್ಕೊಂಡಿರ್ತಾರೆ. ಹಾವು ಕಚ್ಚಿದ್ದು ಅವರು ನೋಡ್ತಾರೆ, ಆದರೆ ಕೂಕ್ಕೊಳ್ಳೋಕ್ಕೆ ಆಗಲ್ಲ. ಒಂದೇ ಸಮ ಕಚ್ಚಿದಂತಹ 2-3 ಸತಿ ಕಚ್ಬಿಟ್ಟಿರುತ್ತೆ. ಆಗ ಭದ್ರೇಗೌಡರು ಪ್ರಾಣಕ್ಕೆ ದೊಡ್ಡ ಅಪಾಯನೇ ಆಗೋಗುತ್ತೆ. ನಂತರ ಅಲ್ಲಿಂದ ಅಧಿಕಾರಿಗಳೆಲ್ಲ
ಹೋದ್ಮೇಲೆ ಶಿವರಾಮೇಗೌಡರು ಅವರ ಕೈಲಿದ್ದ ನೋಟ್ಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಹೊರಟ್ಬಿಟ್ಟಿರ್ತಾರೆ. ಆದರೆ ಶ್ರೀರಾಮ್ ಮತ್ತು ಹಾವು ಕಚ್ಚಿರೋ ವಿಚಾರ ಯಾವುದೇ ಸಹ ಹೇಳೋದೇ ಇಲ್ಲ. ಮನೆಗೆ ಹೋಗ್ಬಿಟ್ಟು ಆ ಬ್ಯಾಗ್ನ ಇಕ್ಕಿ ಅವರಿಗೆ ಕೂತ್ಕೊಳ್ಳೋಕ್ಕೆ ಸಹ ಆಗ್ತಿರ್ಲಿಲ್ಲ. ಏನಾಯಿತು ಅಂತ, ಯಾಕೋ ಹಿಂಗಾಡ್ತಾ ಇದೆಯಾ ನೀನು, ಏನು ಸಮಾಚಾರ ಅಂದಾಗ ಹೀಗೆ ಹೋಗಿದ್ದೆಲ್ಲ ಅಲ್ಲಿ ಹಾವು ಕಚ್ಚಿಬಿಟ್ಟಿದೆ ಕಣೋ ಅಂದಾಗ, ಅಯ್ಯೋ ಅಂತ ಇದೇನು ಎಷ್ಟು ಹೊತ್ತು ಆಯಿತು ಅಂತ ಕೇಳಿ ತುಂಬ ಹೊತ್ತಾಗಿರಬೇಕು ಅಂತ ಹೇಳ್ಬಿಟ್ಟು ಎಂಥ ತಪ್ಪು ಮಾಡಿಬಿಟ್ಟೆ ನೀನು, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಉಳಿಸೋಕ್ಕೆ ನಿನ್ನ ಪ್ರಾಣನೇ ಕಳ್ಕೊಳ್ಳೋ ಥರ ಮಾಡ್ಕೊಂಡಿದ್ಯಲ್ಲ ನೀನು ಅಂಥೇಳಿ ಶಿವರಾಮೇಗೌಡರು ಫೋನ್ನ ಮಾಡಿ ಮಾತಾಡ್ತಿರ್ತಾರೆ. ಕ್ವಾಟ್ಲೆಗೆ ಹೇಳ್ತಾ ಇರ್ತಾರೆ. ತಿಳಿದಂಥ ನಮ್ಮ ಶಿವರಾಮೇಗೌಡರು ಅಷ್ಟರಲ್ಲಿ ಭದ್ರೇಗೌಡರಿಗೆ ವಿಷಯ ಎಲ್ಲ ಏರ್ಬಿಟ್ಟಿರೋದ್ರಿಂದ ಬಾಯಲ್ಲಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ವಿದ್ಯೆ ಒಂದು ಕಡೆ ಬರ್ತಾ ಇರ್ತಾರೆ. ಸರಿ ಆದಷ್ಟು ಬೇಗ ಅಂದಾಗ ಡಾಕ್ಟರ್ ಅಷ್ಟು ಟೈಮ್ ಇಲ್ಲ, ಹೀಗಾದರೂ ಮಾಡಿ ಊರಲ್ಲಿ ಮದ್ದು ಕೊಡೋರು ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅಪಾಯ ಆಗಿಬಿಡುತ್ತೆ ಅಂದ್ಬಿಟ್ಟು ಮದ್ದನ್ನು ತಂದು ಕೊಡೋರನ್ನು ನಮ್ಮ ಕ್ವಾಟ್ಲೆ ಹೋಗಿ ಕರ್ಕೊಂಡು ಬರ್ತಾನೆ. ಮತ್ತೆ ಕರ್ಕೊಂಡು ಬಂದಂಥ ನಂತರ ಶಿವ ಮತ್ತು ಕಡೆ ಭದ್ರೇಗೌಡರು ವಿಷ ಜಾಸ್ತಿ ಏರಿರೋದ್ರಿಂದ ಅದರಲ್ಲೂ 2-3 ಥರ ಹಾವು ಕಚ್ಚಿದೆ. ಆಗ ತುಂಬ ವಿಷ ಏರಿದೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾ ಇರ್ತಾರೆ. ಅಂದರೆ ಡಾಕ್ಟರ್ ಹೇಳ್ತಾ ಇರ್ತಾರೆ. ಮತ್ತು ಶಿವರಾಮೇಗೌಡರು ಕಷ್ಟ ಕೇಳಿದೆ, ಬೇಡ ಮಗ, ನೀನು ನನಗೋಸ್ಕರ ನಿನ್ನ ಪ್ರಾಣನೇ ಪಣಕ್ಕಿಟ್ಟಿದ್ಯಲ್ಲೋ, ದಯವಿಟ್ಟು ಎದ್ದೇಳೋ ಭದ್ರ, ಮಲ್ಕೋಬೇಡ ಕಣೋ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ರೀ ಗೌಡ್ರೆ ಎದ್ದೇಳ್ರಿ, ವಿದ್ಯೆನೂ ಬಡ್ಕೊತಾ ಇರ್ತಾಳೆ. ಆದರೆ ಶಿವರಾಮೇಗೌಡರಿಗೆ ತನ್ನ ಮಗನ ಮೇಲೆ ಇದ್ದಂತಹ ಪ್ರೀತಿ ಗೊತ್ತಾಗದೆ ತನ್ನ ಮಾನ ಉಳಿಸೋದಕ್ಕೋಸ್ಕರ ನನ್ನ ಪ್ರಾಣ ಪಣಕ್ಕಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನು ಎಂಥ ಪ್ರೀತಿ ಇಟ್ಟಿರಬೇಕು ಅಪ್ಪನ ಮೇಲೆ ಅನ್ನೋದು ಈಗ ಶಿವರಾಮೇಗೌಡರಿಗೆ ಗೊತ್ತಾಗಿದೆ. ಇನ್ನು ಈಶ್ವರಿ ಇವನ್ನೆಲ್ಲ ನಾಟಕ ಆಡ್ತಿರ್ತಾಳೆ. ಇನ್ನು ಈ ಅಪ್ಪನ್ನ ಇಟ್ಕೊಳ್ಳೋದು ಹಿಂಗೆ ಆಗೋಯ್ತಲ್ಲ, ಬೇಕು ಅಂತ ಮಾಡಿದೆ, ಹಿಂಗಾಗೋದೆ ಅಂತ ಹೇಳ್ಬಿಟ್ಟು ನಿನ್ಗೆ ಏನಾಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಈಶ್ವರಿ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಇನ್ನೂ ಖುಷಿ ಪಡೋ ಅಷ್ಟರಲ್ಲಿ ವೈದ್ಯರು ನೋಡಿ, ಇವರಿಗೆ ನಿದ್ದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಇವರು ಏನಾದರೂ ನಿದ್ದೆ ಮಾಡಿದ್ರೆ ಅವರ ಪ್ರಾಣಕ್ಕೆ ಅಪಾಯ, ಪ್ರಾಣ ಹೇಗೋ ಚಾನ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾಟಿ ವೈದ್ಯನ ಮದ್ದನ್ನ ಕೊಟ್ಟಿರ್ತಾರೆ. ಇವರನ್ನು ಬೆಳಗಿನವರೆಗೂ ಕೂಡ ಎಬ್ಸ್ಕೊಂಡೇ ಇರಬೇಕು ಅಂದಾಗ ಇನ್ನು ಈ ಕಡೆ ನಮ್ಮ ಭದ್ರ ಕಣ್ಣು ಮುಚ್ತಾ ಇರ್ತಾನೆ. ಭದ್ರ ಎದ್ದೇಳೋ, ನಾನು ಕಣೋ ನಿಮ್ಮಪ್ಪ ನಿನ್ನ ಯಾವತ್ತೂ ದ್ವೇಷ ಮಾಡಲ್ಲ ಕಣೋ ಮಗನೇ, ನೀನೇ ಕಣೋ ನನ್ನ ಮುಂದಿನ ಅಧಿಕಾರಿ, ನನಗೆ ನೀನು ಇದ್ದರೆ ಸಾಕು ಕಣೋ, ನೀನು ಎಂಥ ಮಗ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿರಲಿಲ್ಲ ಕಣೋ, ನನ್ನ ಮುಂಗೋಪನೆ ಜಾಸ್ತಿ ಅಂತ ಹೇಳ್ಬಿಟ್ಟು ಸಾಧಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಭದ್ರ ಎದ್ದೇಳು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ವಿದ್ಯೆ ಎದ್ದೇಳು ಗೌಡ್ರೆ, ನನ್ನ ಬಿಟ್ಟು ನೀವು ನದಿ ನೀರಲ್ಲಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಆಗ ನೋಡೋಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದಾಗ, ಇಲ್ಲ ಎಲ್ಲ ಹಾವು ಎಷ್ಟು ಕಚ್ಚಿದ್ರೂ ಕೂಡ ಅವ್ರಿಗೆ ಏನಾಗೋದಿಲ್ಲ ಅಂದಾಗ ಈ ವಿರುದ್ಧ ಪಕ್ಷದವರು ಏನೇನೆಲ್ಲ ಮಾಡ್ತಿದ್ದಾರೆ, ತಮ್ಮ ಒಂದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಬಹುದು. ಆದರೆ ಈ ಥರ ಎಲ್ಲ ಅವರು ಮಾಡಬಾರ್ದು, ಭದ್ರಂಗಿ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ಒಂದು ಕಡೆ ಫುಲ್ಲು ಕತ್ತಿನ ಮಸಿತಾ ಇರ್ತಾಳೆ. ಕಚ್ಚಿರೋದ್ರಿಂದ ಅವರು ಮಲಗಬಾರ್ದು ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇನ್ನು ಅಪ್ಪ ಮಗ ಈ ಕಡೆ ಸೊಸೆ ಮೂವರು, ಮಾವಯ್ಯ, ಅತ್ತೆ ಅಲ್ಲ ಭದ್ರ ಅವರು ಮತ್ತು ತಂದೆ ಎಲ್ಲ ಕೂಡ ವಿದ್ಯಾ ಸೇರಿ ಈಗ ಭದ್ರನೇ ಬದುಕೋಬೇಕಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವ ಈ ಗೌಡ್ರಿಗೆ ನೋಡೋಣ ಹೇಗೆ ಆಗುತ್ತೆ, ಅವರು ಉಳಿತಾರ ಅಂತ ಹೇಳಿಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.